ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಹೆಸರುಬೇಳೆ ಮತ್ತು ಗೋಧಿ ನುಚ್ಚಿನ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈ ರೀತಿ ಸರ್ವ್ ಮಾಡಿಕೊಟ್ರೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ, 1 ಕಪ್ಪು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಇದನ್ನ ಎರಡನ್ನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಲೈಟಾಗಿ ಹುರ್ಕೊಳ್ತೀನಿ. 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, 1 ಸ್ಪೂನ್ ಅಕ್ಕಿ, 1 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಇದೆರಡಕ್ಕೂ ಸ್ವಲ್ಪ ನೀರು ಹಾಕಿ ನೆನೆಸ್ಕೊತೀನಿ. ಬೆಲ್ಲಕ್ಕೂ ನೀರು ಹಾಕಿ ಕರಗಿಸ್ಕೊಳ್ತೀನಿ. ನೋಡಿ, ಈ ರೀತಿ ಹುರ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಇದು ಗೋಧಿದು ಮತ್ತು ಗೋಧಿ ನುಚ್ಚಿದು ಹೆಸರುಬೇಳೆದು ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ 3-4 ಸಲ ತೊಳ್ಕೊಳ್ತೀನಿ ಇದನ್ನು. ನೋಡಿ, ಇದು ಮುಳುಗಷ್ಟು ನೀರು ಹಾಕಿದ್ದೀನಿ. ಇವಾಗ 3 ವಿಷಲ್ ತೊಗೊಳ್ತೀನಿ. ಕುಕ್ಕರ್ಗೆ ಹಾಕಿದ್ದೀನಿ, ಲಿಡ್ ಮುಚ್ಚಿ 3 ವಿಷಲ್ ತೊಗೊಳ್ಳೋಣ. ಸ್ವಲ್ಪ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ, 2 ಒಣ ಖರ್ಜೂರ ತೊಗೊಂಡಿದ್ದೀನಿ, ಗಸಗಸೆ ನೆನೆಸಿರೋದು, ಅಕ್ಕಿ, ಇವಿಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಹೆಸರುಬೇಳೆ ಗೋಧಿ ನುಚ್ಚು ಮೆತ್ತಗೆ ಬೆಂದಿದೆ. ಇದಕ್ಕೆ ಕರಗಿರೋ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಾಕಿರೋದು ಕಾಯಿ ಗಸಗಸೆ ಹಾಕ್ತೀನಿ. ಜಾರೆಲ್ಲ ತೊಳೆದು ಹಾಕಿಬಿಟ್ಟು ಚೆನ್ನಾಗಿ ಕುದಿಸೋಣ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಪಾಯಸದ ಕನ್ಸಿಸ್ಟೆನ್ಸಿ ಈ ಥರ ಇಷ್ಟಿದ್ರೆ ಸಾಕು. ನೋಡಿ, ಇಷ್ಟು ಕುದ್ರೆ ಸಾಕು. ಇವಾಗ ತೆಗೆದುಬಿಟ್ಟು ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡೋಣ. ಸ್ವಲ್ಪ ಪಾತ್ರೆಗೆ ತುಪ್ಪ ಹಾಕಿದ್ದೀನಿ. ಇದು ಕರೆದ ಮೇಲೆ ದ್ರಾಕ್ಷಿ ಗೋಡಂಬಿ ಹಾಕೋಣ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದರೆ ಪಾಯಸಕ್ಕೆ ಹಾಕ್ಬೋದು. ಸ್ವಲ್ಪ ಫ್ರೈ ಆಗಲಿ ಇದು. ನೋಡಿ, ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ಈ ಕುಕ್ಕರ್ನಿರೋ ಪಾಯಸನ ಇದಕ್ಕೆ ಬಗ್ಗಿಸ್ತೀನಿ. ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ. ನೋಡಿ, ಗೋಧಿ ನುಚ್ಚು ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ಕೊಡುವಾಗ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಬರ್ತೇನೆ. ಬಾಯ್.